ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ಟುಡೇ ಐ ಆಮ್ ಟಾಕಿಂಗ್ ಅಬೌಟ್ ವೆರಿ ಇಂಪಾರ್ಟೆಂಟ್ ವಿಟಮಿನ್, ದಟ್ ಈಸ್ ವಿಟಮಿನ್ ಬಿ ಅಂತ ಕೇಳೇ ಇದ್ದೀರಾ. ಅದರಲ್ಲಿ ಹಲವಾರು ಇದ್ದಾವೆ. ಅದರಲ್ಲಿ ನಾನಿವತ್ತು ವಿಟಮಿನ್ B12 ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಓಕೆ, ವಿಟಮಿನ್ B12 ಇದೊಂದು ಪ್ಲಾಂಟ್ ಬೇಸ್ಡ್ ವಿಟಮಿನ್ ಅಲ್ಲ, ಇದೊಂದು ಎನಿಮಲ್ ಪ್ರಾಡಕ್ಟಲ್ಲಿ ಕಂಡುಬರುವಂಥ ವಿಟಮಿನ್ ಆಗಿದೆ. ಅಲ್ಲಿ ತುಂಬ ವೆರೈಟೀಸ್ ಇದೆ. ವಿಟಮಿನ್ B1, B2, B6. ನಾನಿವತ್ತು ವಿಟಮಿನ್ B12 ಬಗ್ಗೆ ಮಾತಾಡಕ್ಕೆ ಬರ್ತೀನಿ. ಈ ವಿಟಮಿನ್ ಏನಾದರೂ ನೀವು ಇಗ್ನೋರ್ ಮಾಡಿದರೆ, ತುಂಬ ದಿನಗಳಿಂದ ಈ ವಿಟಮಿನ್ ಏನಾದರೂ ದೇಹದಲ್ಲಿ ಡಿಫಿಷಿಯನ್ಸಿ ಆಗಿತ್ತು ಅಂದರೆ ಕಡಿಮೆ ಆಗೇ ಇತ್ತು ಅಂತಂದರೆ ನಮಗೆ ಕಂಪ್ಲೀಟಾಗಿ ನರ್ವ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಜ್ಞಾಪಕ ಶಕ್ತಿ ಕೂಡ ಕಳ್ಕೊಳ್ಳುವಂಥ ಚಾನ್ಸಸ್ ಇದೆ. ಅದ್ರ ಜೊತೆಗೆ DNA ಸಿಂಥಸಿಸ್ ಅಂತ ಹೇಳ್ತೀವಿ ನಾವು, ಅದು ಕೂಡ ಡಿಫೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಸೊ ದಯವಿಟ್ಟು ವಿಟಮಿನ್ B12 ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಬನ್ನಿ. ಓಕೆ, ವಿಟಮಿನ್ B12 ಇದೊಂದು ವಿಟಮಿನ್ B12 ನಮ್ಮ ದೇಹದಲ್ಲಿ ಯಾಕೆ ಬೇಕು ಅಂತಂದರೆ ನಮ್ಮ ಬ್ರೈನ್ ಫಂಕ್ಷನ್ಗೆ ಇದು ತುಂಬ ಅವಶ್ಯಕ. ಅದ್ರ ಜೊತೆ RBC ಅಂತ ಹೇಳ್ತೀವಿ ನಾವು, ರೆಡ್ ಬ್ಲಡ್ ಸೆಲ್ಸ್, ಇದನ್ನು ಸಿಂಥಸಿಸ್ ಅಂದರೆ ಇದನ್ನು ಉತ್ಪಾದನೆ ಮಾಡೋದಕ್ಕೂ ಕೂಡ ವಿಟಮಿನ್ B12 ತುಂಬ ಅಂದರೆ ತುಂಬ ಅವಶ್ಯಕ ಇದೆ. ಅದ್ರ ಜೊತೆ DNA ಸಿಂಥಸಿಸ್ ಅಂತ ಹೇಳ್ತೀವಿ ನಾವು. ಓಕೆ, ನಮ್ಮ ದೇಹದಲ್ಲಿ DNA ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ. ಆ DNA ಉತ್ಪಾದನೆಯಲ್ಲೂ ಕೂಡ ವಿಟಮಿನ್ B12 ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಓಕೆ, ಎನಿಮಲ್ ಬೇಸ್ಡ್ ಪ್ರಾಡಕ್ಟಲ್ಲಿ ಸಿಗುವಂಥದ್ದು ಅಂತಂದರೆ ಪ್ರಾಣಿಗಳಿಂದ ಬರುವಂತಹ ಪ್ರಾಡಕ್ಟಲ್ಲಿ ಸಿಗುವಂಥ ಒಂದು ವಿಟಮಿನ್ ಆಗಿದೆ. ಎಕ್ಸ್ಪೆಷಲಿ ನಾವು ತಿನ್ನುವಂಥ ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಅದ್ರ ಜೊತೆ ಡೈರಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ನಾವು, ಚೀಸ್, ಈ ಥರ ಪ್ರಾಡಕ್ಟಲ್ಲಿ ವಿಟಮಿನ್ B12 ಹೇರಳವಾಗಿ ಸಿಗುತ್ತೆ. ಸಮ್ಟೈಮ್ಸ್ ಸೀರಿಯಲ್ಸಲ್ಲಿ ಸಿಗುತ್ತೆ. ಆಮೇಲೆ ಈಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀವಲ್ಲ, ಈಸ್ಟ್ ಪ್ರಾಡಕ್ಟಲ್ಲೂ ಕೂಡ ನಮಗೆ ವಿಟಮಿನ್ B12 ಸಿಗುತ್ತೆ. ಇದು ಮೋಸ್ಟ್ ಕಾಮನ್ಲಿ ಪ್ರಾಣಿಗಳಿಂದ ಬರುವಂತಹ ಒಂದು ವಿಟಮಿನ್ ಆಗಿದೆ. ಓಕೆ, ವಿಟಮಿನ್ B12 ಡೈಲಿ ರಿಕ್ವೈರ್ಮೆಂಟ್ ಬಂದುಬಿಟ್ಟು 2.4 ಮೈಕ್ರೋಗ್ರಾಮ್ ಅಷ್ಟು ನಮಗೆ ದಿನಚರಿಯಲ್ಲಿ ಬೇಕಾಗಿರುತ್ತೆ. ಒಂದು ದಿನಕ್ಕೆ ತುಂಬ ಮೈನ್ಯೂಟಲ್ಲಿ ಬೇಕಾಗುತ್ತೆ. ಬಟ್ ಡಿಫಿಷಿಯನ್ಸಿ ಆಯ್ತಂದರೆ ತುಂಬ ಮೇಜರಾಗಿ ಎಫೆಕ್ಟ್ ಮಾಡುತ್ತೆ ದೇಹದಲ್ಲಿ. ಓಕೆ, ವಿಟಮಿನ್ B12 ಕಡಿಮೆ ಇರುವುದರ ಗುಣಲಕ್ಷಣಗಳು ಹೆಂಗಿರುತ್ತೆ ಅಂತಂದರೆ, ವ್ಯಕ್ತಿಗೆ ತುಂಬ ಸುಸ್ತಾಗ್ತಾ ಇರುತ್ತೆ. ಓಕೆ, ಕೈ ಕಾಲುಗಳು ಅಂತಂದರೆ ಕೂತ್ಕೊಂಡು ಒಂದು 10 ಸೆಕೆಂಡು ಆಗಿರಲ್ಲ, 1 ನಿಮಿಷನೂ ಆಗಿರಲ್ಲ, ಕೈ ಕಾಲೆಲ್ಲ ಬೇಗ ಮರಗಟ್ತವೆ ಅಂತಂದರೆ ಜುನ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ವಾದ ಕಳ್ಕೊಳ್ತವೆ ಅಂತಂದರೆ ಕೂತು ಹೇಳೋದಕ್ಕೆ ಕಾಲೆಲ್ಲ ಮೂಮೆಂಟ್ ಎಲ್ಲ ಮಾಡೋಕ್ಕೆ ಬರಲ್ಲಲ್ವ, ಇದು ಒಂದು ಸಿಂಪ್ಟಮ್ ಆಗಿದೆ. ಅದ್ರ ಜೊತೆ ವೀಕ್ನೆಸ್ ಇರ್ತಾನೆ. ಮುಖದ ಸ್ಕಿನ್ ಏನಾಗಿರುತ್ತೆ, ಬಿಳ್ಚ್ಕೊಂಡಿರುತ್ತೆ. ಓಕೆ, ವ್ಯಕ್ತಿ ನೋಡಿದ್ರೆ ಗೊತ್ತಾಗುತ್ತೆ ರಕ್ತ ಕಡಿಮೆ ಇದೆ ಅನ್ನೋ ಥರ ಒಂದು ಲೇಯರ್ಸ್ ಸ್ಕಿನ್ ಬಿಳ್ಚ್ಕೊಂಡಿರುತ್ತೆ. ಇದು ಒಂದು ಸಿಂಪ್ಟಮ್ಸ್ ಆಗಿದೆ. ಅದ್ರ ಜೊತೆ ತುಂಬ ವರ್ಷಗಳಿಂದ, ತುಂಬ ದಿನಗಳಿಂದ ಏನಾದರೂ ವಿಟಮಿನ್ B12 ಒಬ್ಬ ವ್ಯಕ್ತಿ ದೇಹದಲ್ಲಿ ಡಿಫಿಷಿಯನ್ಸಿ ಅಂದರೆ ಕಡಿಮೆ ಆಗೇ ಇತ್ತು ಅಂತಂದರೆ, ಅದೇ ಹೇಳಿದ್ನಲ್ಲ, ಪರ್ಮನೆಂಟ್ ಆಗಿ ನರ್ವ್ ಡ್ಯಾಮೇಜ್ ಆಗಿರ್ಬೋದು, ಮೆಮೊರಿ ಅಂತಂದರೆ ಈ ವಸ್ತು ಇಲ್ಲೇ ಇಟ್ಟಿದ್ದೀನಿ ಅಂತ ಹೇಳಿ ನೆನಪಿರಲ್ಲ, ಎಲ್ಲೋ ಇಟ್ಟಿದ್ದೀನಿ ಈ ಥರ ಮಾಡ್ತಿರ್ತಿರಲ್ಲ, ಮೇ ಬಿ ಅದು ವಿಟಮಿನ್ B12 ಡೆಫಿಷಿಯನ್ಸಿಯಿಂದನೇ ಆಗ್ತಾ ಇರ್ಬೋದು. ಓಕೆ, ದೀಸ್ ಆರ್ ದಿ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ನಾವು ರೋಗ ಲಕ್ಷಣಗಳು ವಿಟಮಿನ್ B12 ಅಲ್ಲಿ ನೋಡಬಹುದಾಗಿದೆ. ದಯವಿಟ್ಟು ಪ್ರತಿ ವರ್ಷದಲ್ಲಿ ಒಂದ್ಸಲ ಅಥವಾ ಎವ್ರಿ 6 ಮಂತಿಗೆ ಒಂದ್ಸಲ ಅಥವಾ ವರ್ಷದಲ್ಲಿ ಒಂದ್ಸಲ ಆದರೂ ನಿಮ್ಮದು CBC ಅಂತ ಹೇಳ್ತೀವಿ ನಾವು, ಕಂಪ್ಲೀಟ್ ಬ್ಲಡ್ ಟೆಸ್ಟ್ನ ಮಾಡಿಸಿ. ಅದರಲ್ಲಿ ನಿಮ್ಮ ಎಲ್ಲ ವಿಟಮಿನ್ಸ್ ಎಷ್ಟಿದಾವೆ, B1 ಎಷ್ಟಿದೆ, B2 ಎಷ್ಟಿದೆ, B6 ಎಷ್ಟಿದೆ, B12 ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಜೊತೆ ಹಿಮೋಗ್ಲೋಬಿನ್ HB ಎಷ್ಟಿದೆ, WBC ಎಷ್ಟಿದೆ, ನಿಮಗೆ ಏನಾದರೂ ಇನ್ಫೆಕ್ಷನ್ ಆಗ್ತಿದೆ ಇಲ್ಲೋ ಪ್ರತಿಯೊಂದು ಗೊತ್ತಾಗುತ್ತೆ. ದಯವಿಟ್ಟು ಏನು ಒಂದು 350 to 400 ರುಪೀಸಲ್ಲಿ ಅದೊಂದು ಟೆಸ್ಟ್ ಆಗಿಬಿಡುತ್ತೆ. ವರ್ಷದಲ್ಲಿ ಒಂದ್ಸಲ ನೀವು ಹೋಗಿ ನಿಮ್ಮ ಮನೆಯಲ್ಲಿರೋರ್ನು ಕರ್ಕೊಂಡು ಹೋಗಿ CBC ಅನ್ನೋ ಟೆಸ್ಟನ್ನು ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ರಕ್ತ ಅಂತಂದರೆ ಬ್ಲಡ್ದು ಕ್ವಾಲಿಟಿ ಗೊತ್ತಾಗುತ್ತೆ. ಓಕೆ, ಇನ್ನು ವೆಜಿಟೇರಿಯನ್ನು ದಯವಿಟ್ಟು ಈ ವಿಟಮಿನ್ ಬಗ್ಗೆ ದಯವಿಟ್ಟು ಕಾಳಜಿ ಕೊಡಿ. ಯಾಕಂತಂದರೆ ಎನಿಮಲ್ ಪ್ರಾಡಕ್ಟ್ನೆಲ್ಲ ತಿಂತಿರಲ್ಲ ಅಂತಂತಂದರೆ, ಲೈಕ್ ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಈ ಥರ ಪ್ರಾಡಕ್ಟ್ಸ್ನೆಲ್ಲ ತಿನ್ನಲ್ಲ. ನಿಮ್ಮ ದೇಹದಲ್ಲಿ ವಿಟಮಿನ್ B12 ಡೆಫಿಷಿಯನ್ಸಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ದಯವಿಟ್ಟು ಟೆಸ್ಟ್ ಮಾಡಿಸ್ಕೊಳ್ತಾ ಇರಿ. ಇನ್ ಕೇಸ್ ವಿಟಮಿನ್ B12 ಡೆಫಿಷಿಯನ್ಸಿ ಬರ್ತಾ ಇದೆ ಅಂತಂದರೆ ದಯವಿಟ್ಟು ಒನ್ ಡೇ ಬಿಟ್ಟು ಒನ್ ಡೇ ನಿಮಗೆ ಒಂದು ಸಪ್ಲಿಮೆಂಟ್ ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೊ ವಿಟಮಿನ್ B12 ಡಿಫಿಷಿಯನ್ಸಿ ರಿಕವರಿ ಆಗುತ್ತೆ. ಅದರ ಏನು ನಮ್ಮ ದೇಹದಲ್ಲಿ ಕಡಿಮೆ ಆಗಿರುತ್ತಲ್ಲ ಅದು ಹೆಚ್ಚಿಗೆ ಆಗುತ್ತೆ. ದಟ್ ಈಸ್ ದ ಓನ್ಲಿ ಮ್ಯಾನೇಜ್ಮೆಂಟ್ ವಿ ಕ್ಯಾನ್ ಡೂ ಇನ್ ದ ವಿಟಮಿನ್ B12 ಡೆಫಿಷಿಯನ್ಸಿ. Sometimes this is the main cause for depression. ಡಿಪ್ರೆಷನ್ ಇದರಿಂದನೇ ಆಗುತ್ತೆ. ದಯವಿಟ್ಟು ವಿಟಮಿನ್ B12 ಬಗ್ಗೆ ತಿಳ್ಕೊಳ್ಳಿ. ಈ ವಿಡಿಯೋನ ಪ್ರತಿಯೊಬ್ಬರ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನಾಟ್ ಫಾರ್ ಕಮೆಂಟ್ಸ್, ದ್ಯಾಟ್ ಇನ್ ಫಾರ್ ನಾಲೆಜ್ ಪರ್ಪಸ್ ಹೇಳ್ತಾ ಇರೋದು. ದಯವಿಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ತೋರಿಸಿ ವಿಟಮಿನ್ B12 ಬಗ್ಗೆ ತಿಳಿಸಿ. ನೀವು ಕೂಡ ನಿಮ್ಮ ಮೆದುಳು ಮತ್ತು ನಿಮ್ಮ ನರ್ವು, ಅದ್ರ ಜೊತೆ ನಿಮ್ಮ DNA, ಅದ್ರ ಜೊತೆ ನಿಮ್ಮ ಶಕ್ತಿನೂ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ರೇಖಾ. ನಮಸ್ತೆ.